ಮೇಡಮ್ ಅವರೇ, ಕಟಕ ರಾಶಿಗೆ 2026 ಹೇಗಿದೆ ಮಿತಾ ಮೇಡಮ್ ಅವರೇ? ಕಟಕ ರಾಶಿಯವರಿಗೆ ಹೇಳಕ್ಕೆ ಬೇಜಾರಾಗುತ್ತೆ, ಯಾಕಂದರೆ 2026 ಬಟ್ ವಾಸ್ತವವನ್ನು ಹೇಳಲೇಬೇಕಾಗತ್ತೆ. ಕಟಕ ರಾಶಿಯವರಿಗೆ ಇವಾಗೂ ತುಂಬ ಕಷ್ಟ ಇದೆ. ಯಾಕಂದರೆ ಗುರುವಿನ ಒಂದು 12ನೇ ಮನೇಲಿ ಗುರು ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇರೋದು ಎಲ್ಲೋ ಒಂದು ಕಡೆ ಯಾವ ಕೆಲಸ ಕಾರ್ಯಕ್ಕೂ ಅಡ್ಡಿ ಬರ್ತಾನೆ ಇದೆ. ಮತ್ತು ತುಂಬ ಅಪಘಾತಗಳಾಗ್ತಾ ಇರೋದು ಕಟಕ ರಾಶಿಯವರಿಗೆ. ಅಪಘಾತ, ಆಕ್ಸಿಡೆಂಟ್ ಆಗೋದು ಅಥವಾ ಫೇಲ್ಯೂರ್ ಆಗೋದು, ಲವ್ ಫೇಲ್ಯೂರ್ ಆಗೋದು, ಇದೆಲ್ಲವೂ ಕೂಡ ಮನೆಯಲ್ಲಿ ಮದುವೆ ನಿಂತೋಗೋದು, ಇದೆಲ್ಲವೂ ಕೂಡ ಕಟಕ ರಾಶಿಯವರಿಗೆ ನಡೀತಾ ಹೋಗ್ತಾ ಇದೆ. ಅದೇ ರೀತಿ ನೋಡಿ, ಕುಟುಂಬ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಈ 2026ರಲ್ಲಿ ರಾಹು, ಕೇತು ಮತ್ತು ಶನಿಯ ಒಂದು ಪ್ರಭಾವದಿಂದ ಕಟಕ ರಾಶಿಯವರಿಗೆ ತುಂಬಾ ಪ್ರಾಬ್ಲಮ್ಮು. ಮತ್ತು ಗುರು ಬದಲಾವಣೆ ಆದಮೇಲೆ 6 ತಿಂಗಳ ನಂತರ ಏನಾದರೂ ಸುಧಾರಿಸುತ್ತಾ ಅಂದರೆ ಇಲ್ಲ. ಗುರು ಬದಲಾವಣೆ ಆದಮೇಲೂ ಕೂಡ ಕಟಕ ರಾಶಿಗೆ ಗುರು ಬಂದಾಗ ಎಲ್ಲೋ ಒಂದು ಕಡೆ ಆವಾಗ ಇನ್ನು, ಯಾಕಂದರೆ ಈಗಾದರೂ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮುಂದುವರಿಬೋದು. 12ನೇ ಮನೆಯಲ್ಲಿ ಗುರು ಇದ್ದಾಗ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ 6 ತಿಂಗಳ ನಂತರ ತುಂಬ ಅಂದರೆ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಕಟಕ ರಾಶಿಯವರು. ಕಟಕ ರಾಶಿಯವರು ಯಾಕೆ ಕಷ್ಟ ಮೇಡಮ್? ಗುರು 12ನೇ ಮನೆ ಬರ್ತಾನೆ, ಅದೊಂಥರ ಕಷ್ಟ. ರಾಶಿ ಬರೋ ಗುರುಗೆ ಇನ್ನೊಂಥರ ಕಷ್ಟ. ರಾಶಿಗೆ ಕೇತು ಬರೋದು ಇನ್ನೊಂಥರ ಕಷ್ಟ. 9ನೇ ಮನೆಯಲ್ಲಿ ರಾಹು ಇರ್ತಾನೆ ಇವಾಗ. ಆದರೆ ನೆಕ್ಸ್ಟ್ 10ನೇ ತಿಂಗಳು ಡಿಸೆಂಬರಲ್ಲಿ ಕೇತು ಗ್ರಹನೂ ಕೂಡ ರಾಶಿಗೆ ಬರ್ತಾನೆ. ಇವಾಗ 6ನೇ ತಿಂಗಳಿಗೆ ಗುರು ಜನ್ಮ ಗುರು ಬರ್ತಾನೆ, ವ್ಯಯದಲ್ಲಿದ್ದಾನೆ. ಇದರಿಂದ ಅವ್ರ ಮನೇಲಿ ಕಾಯಿಲ, ನೋವು, ಸಾವು, ಇಲ್ಲ ಅವ್ರ ಕುಟುಂಬದಲ್ಲಿ ಕೆಲಸವನ್ನು ಕಳ್ಕೊಳ್ಳೋದು, ಇಲ್ಲ ಅವ್ರ ಡ್ರೈವರ್ಗಳು ಕೆಟ್ಟವರು, ಇಲ್ಲ ಅವ್ರ ಮನೆ ಕೆಲಸದವ್ರು ಕೆಟ್ಟವರಾಗೋದು, ಇಲ್ಲ ಅವರವರೇ ಕೆಟ್ಟವರಾಗೋದು, ಮತ್ತು ಮನಸ್ತಾಪ ಆಗೋದು, ಮತ್ತು ಲೂಸ್ ಮೋಷನಲ್ಲಿ ಆಗ್ಬೋದು. ಖಂಡಿತ ಕೂಡ ಗುರು 12ನೇ ಮನೆ ಇರ್ತಾನೆ. ರಾಶಿ ಕೇತು ಗ್ರಹ ಬಂದರೆ ಅತಿ ಹೆಚ್ಚು ಲೂಸ್ ಮೋಷನ್ನು, ವಾಂತಿ ಭೇದಿ ಆಗೋದು, ಇದೆಲ್ಲ ಕೂಡ ಕಟಕ ರಾಶಿಗೆ ಯಾಕೆ ಹಿಂಗಾಗುತ್ತೆ? ಸಂಬಂಧಪಟ್ಟಂತಹ ಕಾಯಿಲೆಗಳು ಅವಾಗವಾಗ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ತಿಂದಿದ್ದು ಅಜೀರ್ಣ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ಕಟಕ ರಾಶಿಯವರಿಗೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ರಾಹು ಅಂತ ಹೇಳಿದೆ, ರಾಹು ಚೇಂಜ್ ಆಗೋದು ವರ್ಷದ ಕೊನೆಯಲ್ಲಿ ಚೇಂಜ್ ಆದರೂ ಸುಮಾರು ಕಷ್ಟಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದಾಗ ಯಾರನ್ನಾದರೂ ಕುಟುಂಬದಲ್ಲಿ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಕಟಕ ರಾಶಿಯವರು ಡೈವರ್ಸ್ ಆಗೋದಾಗಿರ್ಬೋದು. ಯಾಕಂದರೆ ಅವರ ಮನೆಯಲ್ಲಿ ಕಟಕ ರಾಶಿಯವರು ಹೇಗಪ್ಪ ಅಂತಂದರೆ ಒಬ್ಬರು ಹೇಳಿದ್ದನ್ನು ಕೇಳೋದಿಲ್ಲ, ಅಥವಾ ಅವರು ಸ್ವಂತ ಮಾಡಿದಾಗ ಕರೆಕ್ಟಾಗಿ ಮಾಡೋದಿಲ್ಲ. ಅವರ ಡಿಸಿಷನ್ನು ಕೆಲವೊಂದು ಕಡೆ ತುಂಬ ತಪ್ಪಾಗಿ ತಗೊಳ್ಳೋವಂಥ ಒಂದು ಡಿಸಿಷನ್ನ ತೊಗೊಳ್ತಾರೆ. ಹೇಳಿದ ಮತ್ತು ಕೇಳ್ದಿರನು ಕೂಡ ಆ ಒಂದು ಡಿಸಿಷನಲ್ಲಿ ಬಿದ್ದು ಅಲ್ಲೂ ಕೂಡ ಅವ್ರ ಕೆಲಸ ಕಾರ್ಯನ ಹಾಳು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಅತಿ ಹೆಚ್ಚು ಕಟಕ ರಾಶಿಯವರು ಹೊರದೇಶದಲ್ಲಿ ಕೆಲಸ ಮಾಡೋರೆಲ್ಲ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ. ಸಿನಿಮಾ ರಂಗ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸದಲ್ಲಿ ಫಾರಿನ್ ವಿದೇಶದಲ್ಲಿ ಕೆಲಸ ಕಾರ್ಯವನ್ನು ಕಳ್ಕೊತಾರೆ ಇವರು. ಮತ್ತೆ ಬೇಡದೇ ಇರೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋ ಅಂತದ್ದು ಕೂಡ ಕಟಕ ರಾಶಿಯವರು. ಅಂದ್ರೆ ಕಟಕ ರಾಶಿಯವರು ಬೇರೆಯವ್ರ ಮಾತಿಗೆ ಕಿವಿ ಕೊಡಬಾರ್ದು, ನೀವು ಕೂಡ ನಾಲ್ಗೆ ಆಚೆ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಕಟಕ ರಾಶಿಯವರಿಗೆ ಶನಿ ಒಬ್ಬ ಭಾಗ್ಯದಲ್ಲಿದ್ದು ಲಾಭಸ್ಥಾನವನ್ನು ನೋಡ್ತಾನೆ, ಅದರ ಸಪ್ತಮಾಧಿಪತಿ. ಆದರೆ ಕೆಲಸ ಇದ್ದು ಕೂಡ ಕೆಲಸ ಕಳ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ 100%. ಅಂದರೆ ಕಟಕ ರಾಶಿಯವ್ರಿಗೆ ರಿಯಲ್ ಆಗಿ ಯಾವ ಬಣ್ಣ ಲಕ್ಕನ್ನ ತಂದು ಕೊಡುತ್ತೆ? ಕಟಕ ರಾಶಿ ಅವರಿಗೆ ತುಂಬ ಚೆನ್ನಾಗಾಗುವಂಥ ಬಣ್ಣ ಅಂತಂದರೆ, ಯಾಕಂದರೆ ಕಟಕ ರಾಶಿಗೆ ಅಧಿಪತಿನೇ ಚಂದ್ರ ಆಗಿರ್ತಾನೆ. ಸೊ ಬಿಳಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅವ್ರಿಗೆ ತುಂಬ ಆಗುತ್ತೆ. ಮತ್ತು ನೀಲಿ ಬಣ್ಣ ಅಂದರೆ ಲೈಟ್ ಬ್ಲೂ ಕಲರ್ ಏನು ಬರುತ್ತೆ, ಆ ಬಣ್ಣ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ನ ತಂದು ಕೊಡುತ್ತೆ. ಕಟಕ ರಾಶಿಯವರು ಯಾವ ರತ್ನವನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು? ಕಟಕ ರಾಶಿಯವರು ಮುಖ್ಯವಾಗಿ ನೋಡಿ, ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ನಮ್ಮಲ್ಲಿ ಸಿಕ್ಕತ್ತೆ. ಅದರ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅದನ್ನ ಯೂಸ್ ಮಾಡಿದಾಗ ಫಸ್ಟು ಅವರ ಮನಸ್ಥಿತಿನೇ ಕೆಡೋದು. ಯಾಕಂದ್ರೆ ನಾನು ಹೇಳ್ದೆ ಇವಾಗ ಯಾರ ಮಾತು ಕೇಳಲ್ಲ, ಅವರು ಓಡ್ತಿರ್ತಾರೆ ಅಂತ. ಸೊ ಅವರ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಅವರ ಸ್ಟೇಬಲು ಅಂದರೆ ಯಾವುದಾದ್ರೂ ಒಂದು ಯೋಚನೆ, ಒಂದು ಕೆಲಸವನ್ನು ಕರೆಕ್ಟಾಗಿ ಅವ್ರು ಮಾಡೋದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ಸ್ಟೋನು ಬ್ರೇಸ್ಲೆಟ್ನ ಕೊಡ್ತಾ ಇದ್ದೀವಿ. ಅದು ಚಂದ್ರನಿಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಮತ್ತು ಬಿಳಿ ಬಣ್ಣದ ಒಂದು ಸ್ಟೋನ್ ಆಗಿರುತ್ತೆ. ಅದನ್ನು ಜಸ್ಟ್ ಅವರ ಮಲಗೋ ಜಾಗದಲ್ಲಿ ಅಥವಾ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿದ್ರು ಕೂಡ, ಅವ್ರ ಬೆಡ್ ಮೇಲೆ ಅವ್ರ ಪಕ್ಕ ಇಟ್ಕೊಂಡು ಮಲಗಿದ್ರು ಕೂಡ ಅವರ ಒಂದು ಮನಸ್ಥಿತಿ ಕಂಟ್ರೋಲ್ ಬರುತ್ತೆ. ಮತ್ತು ಈ ವರ್ಷ ತುಂಬ ಕೆಟ್ಟಿರೋ ಒಂದು ರಾಶಿ ಅಂತ ಅಂದರೆ ಕಟಕ ರಾಶಿನೇ ಆಗಿರುತ್ತೆ 2026ರಲ್ಲಿ. ಅದಕ್ಕಾಗಿ ಅವ್ರಿಗೆ ಗುರು, ಯಾಕಂದರೆ ಗುರು ಅವ್ರಿಗೆ ರಾಶಿಗೆ ಬರೋದ್ರಿಂದ ಗುರುಗೆ ಸಂಬಂಧಪಟ್ಟಂತಹ ಸ್ಟೋನು ಬ್ರೇಸ್ಲೆಟು ಕೂಡ ಅವರು ಯೂಸ್ ಮಾಡಬೇಕಾಗತ್ತೆ. ಅತಿ ಹೆಚ್ಚು ಕಟಕ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ನೀವು ಹೇಳಿದಂಥ ಪ್ರಕಾರ ಈ ವಾಮಾಚಾರ ಹೋಗೋಕ್ಕಂತ ಒಂದು ಬ್ರೇಸ್ಲೆಟ್ ಕೊಡ್ತಾರೆ, ಅದೆಷ್ಟು ರಿಸಲ್ಟ್ ಕೊಡುತ್ತೆ?
ಅದು ತುಂಬಾನೇ ರಿಸಲ್ಟ್. ಯಾಕಂದ್ರೆ ವಾಮಾಚಾರ ಅವ್ರಿಗೆ ಆಗೋದು ನೆಗೆಟಿವ್. ಇವ್ರ ಮನೇಲಿ ಹಂಗಾರೆ ದೃಷ್ಟಿಕಲ್ಲು ಇಡ್ಲೇಬೇಕಾಗತ್ತೆ, ದೃಷ್ಟಿಕಲ್ಲು ಇಡ್ಲೇಬೇಕಾಗತ್ತೆ. ಮತ್ತೆ ಮುಖ್ಯವಾಗಿ ಅವರು ಕೂಡ ಕೈಗೆ ಈ ರೀತಿ ಬ್ರೇಸ್ಲೆಟ್ ಹಾಕೊಂಡು ತಿರುಗ್ತಾನೆ ಇರ್ಬೇಕಾಗತ್ತೆ. ಬ್ರಾಸ್ಲೆಟ್ ಹಾಕ್ಬೇಕಾಗತ್ತೆ. ಅದು ಹಾಕೊಂಡಾಗ ಎಲ್ಲೋ ಒಂದ್ ಕಡೆ ಇವರ ಒಂದು ದೃಷ್ಟಿ, ಇವ್ರಿಗೆ ಏನಾದ್ರೂ ವಾಮಾಚಾರ ಅದು ಇದು ಇದ್ರೆ ಅದು ಮಾಡಿರೋರ್ಗೆ ನೆಗೆಟಿವ್ ಕೂಡ ಅದು ವಾಪಸ್ ರಿಟರ್ನ್ ಹೊಡೆಯುವಂತ ಒಂದು ತುಂಬಾ ಪಾಸಿಟಿವ್ ಆಗಿರೋ ಒಂದು ಬ್ರೇಸ್ಲೆಟ್ ಅದಾಗಿರುತ್ತೆ. ಪಕ್ಕ ಮೀತಾ ಮೇಡಮ್ ಅವರು ಕಟಕ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ದಾರೆ. ಅದರಲ್ಲೂ ಕೂಡ ಕಟಕ ರಾಶಿಯವರಿಗೆ ಟೈಮ್ 2026 ತುಂಬ ಲಾಕ್ ಆಗಿತ್ತು ಅಂತ ಹೇಳಿದೆ. ಯಾಕಂದರೆ ಗುರು 12ನೇ ಮನೆ ಇರ್ತಾನೆ ಅಂತ ಹೇಳಿದರೆ, ಗುರು ರಾಶಿಗೆ ಬರ್ತಾನೆ. ಗುರುಬಲ ನಿಮಗೆ 10ನೇ ತಿಂಗಳ ಮೇಲೆ ಬಂದರೂ ಕೂಡ ಡಿಸೆಂಬರ್ಗೆ ಮತ್ತೆ ನಿಮ್ಮ ರಾಶಿಗೆ ಕೇತು ಗ್ರಹ ಬರ್ತಾನೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಲೂಸ್ ಮೋಷನ್ ಆಗ್ಬೋದು, ಸಣ್ಣ ಆಗ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಮತ್ತು ಜಾಬನ್ನು ಅತಿ ಹೆಚ್ಚು ಕಳ್ಕತ್ತಿರೋಂಥ ಕಟಕ ರಾಶಿ ಬಗ್ಗೆ ಸಾಕಷ್ಟು ಮಾತನಾಡಿದರೆ, ಕಟಕ ರಾಶಿಯವರಿಗೆ ದಿಷ್ಟಿ ಹೋಗೋಕ್ಕೆ, ವಾಮಾಚಾರದ ಹೋಗೋಕ್ಕೆ ಕೂಡ ಅದು ಸ್ಟೋನು ಮತ್ತು ಕಲ್ಲನ್ನು ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಅತಿ ಹೆಚ್ಚು ಕಟಕ ರಾಶಿಯವರು ಅತಿ ಹೆಚ್ಚು ಒಳ್ಳೆ ಟೆಂಪಲಲ್ಲಿ ಇರೋ ಟೆಂಪಲಲ್ಲಿ ಅಮ್ನೋರ್ ಟೆಂಪಲ್ ಬೆಸ್ಟಾ, ಶಿವನ್ ಟೆಂಪಲ್ ಬೆಟರ್, ಶಿವನ್ ಟೆಂಪಲ್ ಬೆಟರ, ಇಲ್ಲ ಅವ್ರ ಮಕ್ಕಳು ಸುಬ್ರಹ್ಮಣ್ಯ ಸ್ವಾಮಿಗಳು ಬೆಟರ, ಯಾವುದನ್ನ ಹೇಳ್ತೀರಾ? ನೋಡಿ, ಕಟಕ ರಾಶಿಯವರಿಗೆ ಶಿವನ ಟೆಂಪಲು ತುಂಬಾ ರಿಸಲ್ಟ್ ಅನ್ನ ಕೊಡುತ್ತೆ. ಮತ್ತೆ ಇವರು ಅತಿ ಹೆಚ್ಚು ಸಾಯಂಕಾಲದ ಮೇಲೆ ಒಂದು 6 ಗಂಟೆ ಮೇಲೆ 5 ಗಂಟೆ ಮೇಲೆ ಸಾಯಂಕಾಲದ ಹೊತ್ತು ಇವರು ಟೆಂಪಲ್ ವಿಸಿಟ್ ಮಾಡಬೇಕಾಗುತ್ತೆ. ಮೇಡಮ್ ಅವ್ರು ಹೇಳಿದರೆ ಕಟಕ ರಾಶಿಯವರು ಶಿವನ್ ಟೆಂಪಲ್ ಸಂಜೆ 6 ಗಂಟೆ ಮೇಲೆ ಹೋಗ್ಬೇಕಂತ ತುಂಬ ಒಳ್ಳೆಯದಾಗುತ್ತದೆ. ಕಟಕ ರಾಶಿಯವರಿಗೆ ಈ ಪ್ರಾಬ್ಲಮ್ಗೆ 6 ಗಂಟೆ ಮೇಲೆ ಶಿವನ ಪ್ರಾರ್ಥನೆ ಮಾಡಿ, ಕಟಕ ರಾಶಿ ದೋಷಗಳು ಏನೇ ಇದ್ರೂ ಕೂಡ ಶಿವನ ಮೊರೆ ಹೋಗಿ ಅಂತ ಹೇಳ್ತಿದ್ದಾರೆ. ಖಂಡಿತ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ಮೀತಾ ಮೇಡಮ್ ಅನ್ನು ಸಂಪರ್ಕಿಸ್ಬೋದು.